ಗೋಷ್ಠಿಗೆ ಆಗಮಿಸಿದಂಥ ದಕ್ಷಿಣ ಮತ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀ ಕುಪ್ಪಣ್ಣ ನಮಸ್ಕಾರ ಮಾಡಿ ಸ್ವಾಗತ ಮಾಡಿ ಈಗಾಗಲೇ ಮಾತನಾಡಿರ್ತಕ್ಕಂಥ ಮನಪ್ಪ ಪ್ರಮುಖರವರೇ, ಜಗದೀಶ್ ಅವರೇ, ಪ್ರವೀಣ್ ಹರವಾಳವರೇ, ವಿಷಯ ತಮಗೆಲ್ಲ ಗೊತ್ತಿದೆ. ತಾವು ಪಾರದರ್ಶಕವಾಗಿ ಸುಮಾರು 15-20 ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇಡೀ ರಾಜ್ಯದಲ್ಲಿ ಒಂದು ಜಿಲ್ಲೆ ಉದಾಹರಣೆ ಅಂತ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಹಗರಣಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಹೊರಗೆ ತಂದು ಪ್ರೂವ್ ಮಾಡಿ ಈ ಎಸ್ ಹಗರಣ ಆಗಿರ್ಬೋದು ಅದನ್ನು ಸಾಬೀತುಪಡಿಸಿ ಅನ್ಯಾಯ ಆಗಿದ್ದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪ್ರಿಯಾಂಕಾ. ಮತ್ತು ಮೊನ್ನೆ ತಾವು ನೋಡಿರಿ ಎಲ್ಲ ಮಾಫಿಯಾಗಳು ಅಪು ಗಾಂಜಾ, ಡ್ರಗ್ಸ್, ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ಜಿಲ್ಲಾಡಳಿತಕ್ಕೆ ಟೈಟ್ ಮಾಡಿ ಇಲ್ಲಿ ಸೂರಿ ಹೋಗ್ತಕ್ಕಂಥದ್ದು, ಅಕ್ರಮದಿಂದ ಮಾರಾಟ ಆಗ್ತಕ್ಕಂಥದ್ದು ಅವೆಲ್ಲವನ್ನು ಸೀಸ್ ಮಾಡಿ ಅಂತಂದರೆ SP ಆಫೀಸಲ್ಲಿ ಪ್ರದರ್ಶನ ಕೂಡ ಇಟ್ಟಿರ್ತಾರೆ. ಇಲ್ಲಿ ಅವರು ಬಂದ ತಕ್ಷಣ, ಇದೇ ಸರ್ಕಾರ ಬಂದ ತಕ್ಷಣ ಇಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ಗಳನ್ನು ಕೂಡ ಬಂದ್ ಮಾಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಲ್ಲೇ ನಡೆದರೂ ಕೂಡ ಗುಲ್ಬರ್ಗದಲ್ಲಿ ಇವತ್ತು ಕೂಡ ಬಂದಿದೆ. ಇದು ಪ್ರಿಯಾಂಕಾ ಖರ್ಗೆಜಿಯವರು ಒಂದು ರೀತಿಯಿಂದ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದಂತ ಒಂದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಅವ್ರ ಬಗ್ಗೆ ಯಾಕೆ BJPಯವರು ಪದೇ ಪದೇ ಆರೋಪ ಮಾಡ್ತಿದ್ದಾರೆ? ಯಾವುದಾದ್ರೂ ಒಂದು ಮಂತ್ರಿ ಸ್ಥಾನ ವಹಿಸ್ಕೊಂಡ್ರೆ ವೈಫಲ್ಯ ಏನಾದರೂ ಇದೆ? ಅವರು ಮೊದಲು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಕೂಡ ಮಂತ್ರಿ ಆದಾಗ ಕೂಡ ITBT ಮಂತ್ರಿ ಆದಾಗ ಇಡೀ ರಾಜ್ಯದ ಜನ ಅಷ್ಟೇ ಅಲ್ಲ, ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಬೆಳಗುಂಪ ಗ್ರಾಮ, ಚಿತ್ತಾಪುರ ತಾಲೂಕದಲ್ಲಿ ಬೆಳಗುಂಪ ಗ್ರಾಮ ಎಂಬ ಚಿಕ್ಕ ಹಳ್ಳಿ ಇದೆ. ಅಲ್ಲಿ ಒಬ್ಬ ಯುವಕ ಕುರಿ ಮೇಯಿಸಲು ಹೋಗಿ ಹಳ್ಳದ ಮಡುವಿನಲ್ಲಿ ಬಿದ್ದು ಸಾವನ್ನಪ್ಪಿದ್ದು ಪತ್ರಿಕಾದಲ್ಲಿ ಕೂಡ ಬಂದಿದೆ. ಆ ಸಂದರ್ಭದಲ್ಲಿ ಆ ಜಮೀನು ಮಾಲೀಕರು ಆ ತೆಗ್ಗಿನಲ್ಲಿ ಬಿದ್ದು ಅವರಿಗೆ ಬದುಕಲು ತೊಂದರೆ ಆಗ್ತದೆ, ಅವ್ರ ಮನೆತನಕ್ಕೆ ಬೇರೆಯವರು ಯಾರು ಮುಂದೆ ಆ ಮನೆತನಕ್ಕೆ ಬದುಕಲು ಅವಕಾಶ ಇಲ್ಲ ಅಂತೇಳಿ ಭಾಳ ಕಷ್ಟದಲ್ಲಿದ್ದಾರೆ ಅಂತೇಳಿ 10 ಲಕ್ಷ ರೂಪಾಯಿ ಅವರು ಸಹಾಯಧನವನ್ನು ಅವ್ರ ಮನೆತನ ಕೊಟ್ಟಿದ್ದರು. ಅದೇ ಮಾದರಿಯಲ್ಲಿ ನಾನು ಕೂಡ ಸಮಾಜದವನಾಗಿರೋದರಿಂದ ಆ ಬೆಳಗುಂಪ ಗ್ರಾಮಕ್ಕೆ ಆ ಮೃತಪಟ್ಟ ಕುಟುಂಬದವರ ಮನೆಗೆ ಹೋಗಿ ನಾನು ಕೂಡ 1 ಲಕ್ಷ ರೂಪಾಯಿಯನ್ನು ಕೂಡ ಸಹಾಯಧನವನ್ನು ಅವ್ರ ಮನೆತನ ಕೊಟ್ಟು ಸಾಂತ್ವನ ಹೇಳಿ, ನಿಮ್ಮ ಆ ತೀರಿ ಹೋದಂಥ ಅವರ ಧರ್ಮಪತ್ನಿಗೆ ಸರ್ಕಾರದಲ್ಲಿ ಒಂದು ಉದ್ಯೋಗ ಕೊಡಿಸ್ತಕ್ಕಂಥದ್ದು ಮತ್ತು ಅವರಿಗೆ ಸರ್ಕಾರದಿಂದ ಒಂದು ಮನೆಯನ್ನು ಕಟ್ಟಿಸ್ತಕ್ಕಂಥ ಕೆಲಸ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕಾ ಖರ್ಗೆಯವರವರಿಗೆ ಮಾತನಾಡಿ ಅವರಿಗೆ ಮನವರಿಕೆ ಮಾಡಿ ಎಲ್ಲ ಜಿಲ್ಲಾ ಪಕ್ಷದ ಮುಖಂಡರೊಡನೆ ಮಾತುಗಳಾಗಿ ಸಹಾಯ ಮಾಡ್ತೇವೆ ಮಾತನ್ನು ಕೂಡ ಹೇಳಿ ಅವರಿಗೆ ತೃಪ್ತಿದಾಯಕವಾಗಿ ನಾವು ಮಾತನಾಡಲು ಬಂದಿದ್ದೇವೆ. ಅವರು ಕೂಡ ಆಮೇಲೆ ಇಲ್ಲೇ ಪತ್ರಿಕಾ ಭವನಕ್ಕೆ ಬಂದು ಇದು ಬೇರೆ ಕಡೆ ಡೈವರ್ಟ್ ಮಾಡಬೇಡ್ರಿ, ನಮಗೆ ಈಗಾಗಲೇ ನಮ್ಮ ಮಗ ಮೃತಪಟ್ಟಿದ್ದಾನೆ, ಪುನಃ ಬೇರೆ ಬೇರೆ ರಾಜಕೀಯ ಪಕ್ಷದವರು ಬಂದು ನಮಗೆ ಬೇರೆ ಬೇರೆ ವಿಚಾರ ಕೇಳಿ ಇದು ರಾಜಕೀಯ ಮಾಡಬೇಡ್ರಿ, ನಮ್ಮ ಸಾಹಿಬಿಗೆ ಯಾರೂ ಕಾರಣ ಇಲ್ಲ, ನಮ್ಮ ಮಗನಿಗೆ ಆಕಸ್ಮಿಕವಾಗಿ ಇರುವಂಥ ಘಟನೆ, ಇದಕ್ಕೆ ಯಾರೂ ಕಾರಣವಲ್ಲ, ಅದಕ್ಕಾಗಿ ಇದನ್ನು ಪುನಃ ಕೆದಕಿ ರಾಜಕೀಯ ಬೇಳೆ ಮೇಯಿಸುವಗೋಸ್ಕರ ಇದನ್ನು ಎಲ್ಲರೂ ತರಬೇಡ್ರಿ ಅಂತೇಳಿ ಆ ತಾಯಿ ಬಂದು ನಿಮಗೆ ಎಲ್ಲ ಇಲ್ಲಿ ಪತ್ರಿಕಾ ಮುಖಾಂತರ ಕೈ ಜೋಡಿಸಿ ಹೋಗಿದ್ದಾರೆ. ಆದರೂ ಕೂಡ ಈ BJPಯವರು ಯಾಕೆ ನಾವು ಪ್ರಿಯಾಂಕಾ ಖರ್ಗೆ ಅಂದರೆ BJPಯವರಿಗೆ ಯಾವಾಗಲೂ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಗುರು ಬರ್ತಕ್ಕಂಥ ಕೆಲಸ ಯಾವಾಗಲೂ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ BJPದವರಿಗೆ ಎಲ್ಲಿ ಸಾಯ್ತಾರ ಆ ಹೆಣಗಳ ಮೇಲೆ ರಾಜಕೀಯ ಮಾಡೋದು ಅವರಿಗೆ ಒಂದು ಪರಿಪಾಠ ಆಗಿಬಿಟ್ಟಿದೆ. ಅದು ಒಂದು, ಯಾವಾಗಲೂ ಹಿಂದೂ ಮುಸ್ಲಿಂ ಇದು ಒಂದು, ಈಗ 2 ಬಿಟ್ಟರೆ ಮತ್ತು ಅವರಲ್ಲಿ ಏನೇನೂ ಇಲ್ಲ. ಎಲ್ಲಿ ಸಾಯ್ತಾರ ಅಲ್ಲಿ ಹಾಜರಿ ಆಗ್ತಾವೆ. ಹಾಜರಿ ಸತ್ತ ಹೆಣಗಳ ಮೇಲೆ ರಾಜಕೀಯ ಯಾವಾಗಲೂ ಮಾಡ್ಕೊತ ಬಂದಿದ್ದಾರೆ. ಎಲ್ಲಿ ಸಾಯ್ತಾರ ಅಲ್ಲಿ ಮಾತಾಡ್ತಾರೆ. ನಾವು ಮಂಗಳೂರದಲ್ಲಿ ನೋಡಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೂ ಏನು ಡೆವಲಪ್ಮೆಂಟ್ ವರ್ಕ್ ಇದೆ ಅವ್ರಿಗೆ ನೋಡಿ ಮಾಡಿ, ಯಾಕೆ ಅವ್ರ ಮೇಲೆ ಬೇರೆ ಬೇರೆ BJP ಹಗರಣಗಳು ಅವರು ತೆಗೆದಾರಲ್ಲ, BJP ಹಗರಣಗಳು ಏನೇನು ಹಗರಣಗಳು ತೆಗೆದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ.
ಅದಕ್ಕೆ BJPಯವರು ಯಾವಾಗಲೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಆದರೆ ಅವರು ಯಾವುದೇ ಒಂದೇ ಒಂದು ಇದರಲ್ಲಿ ಯಾವುದೂ ಅವ್ರದ್ದು ಕೈವಾಡ ಇರಲ್ಲ. ಆದರೆ ಅವರಿಗೆ ಮುಖಭಂಗ ಆಗಿದೆ. ಎಷ್ಟು ಸಲ ಅವರು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ, ಒಂದರ ಪ್ರೂವ್ ಆಗಿಲ್ಲ. ಆ ಪಂಚಾಯತ್ ಬಗ್ಗೆ ಮಾತಾಡೋದು ಅದನ್ನು ಆಗಿಲ್ಲ. ಈ ಇವ್ರ ಬಗ್ಗೆ ನಮ್ಮ ಮಣಿಕಂಠ ರಾಠೋಡ್ ಬಗ್ಗೆ ಹೇಳೋದು ಅದೂ ಇಲ್ಲ. ಯಾವುದೇ ಒಂದು ಏನೋ ನಡೆದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಆರೋಪಿ, ಅವರು ಭಾವನೆ ಅವರಿಗೆ ಟಾರ್ಗೆಟ್ ಮಾಡೋದು. ಆದ್ರೆ ಜನರಿಗೆ ಗುಲ್ಬರ್ಗ ಜನರಿಗೆ ಗೊತ್ತಿದೆ ಅವ್ರು ಎಷ್ಟು ಡೆವಲಪ್ ಮಾಡ್ಲತ್ತಾರ, ಏನು ಮಾಡ್ಲತ್ತಾರೆ, ಇಲ್ಲಿ ಗುಲ್ಬರ್ಗ ಜಿಲ್ಲೆ ಇದೆ ಅಂತ ಹೇಳಿದ್ರು. ಈಗ BJPಯವರು ಯಾವಾಗ ನೋಡಿದ್ರು ಇಲ್ಲಿ ಬಂದು ಕೂಡಲೇ ಯಾವ್ದಾದ್ರು ಒಂದು ಸ್ಟ್ರೈಕ್. ಆ BJPಯವರಿಗೆ ವಿರೋಧ ಪಕ್ಷದ ನಾಯಕರಾದ್ರೂ ಬಾಯಿ ಬಂದಂಗೆ ಬೈಯೋದಂತೆ BJP ಅವ್ರ ಕೆಲಸ. ಬಾಯಿ ಬಂದಂಗೆ ಸ್ವಲ್ಪ ಅವ್ರು ಬಾಯಿ ಸ್ವಲ್ಪ ಹಿಡ್ಕೊಂಡು ಇದು ಮಾಡ್ಕೊಂಡು ಮಾತಾಡ್ಬೇಕು. ಯಾಕೆಂದ್ರೆ ಮನಸ್ಸಿಗೆ ಬಂದಾಗೆ ಮಾತಾಡ್ತಾರೆ, ಅವಾಚ್ಯ ಶಬ್ದಗಳು ಮಾತಾಡ್ತಾರೆ BJP ನಾಯಕರು, ಕಾಂಗ್ರೆಸ್ ನಾಯಕರು ಕಳ್ಳರು ಈ ರೀತಿ ಮಾತಾಡಿದ ಅಶೋಕ್ ಮನೆ. BJP ನಾಯಕರು, BJP ಎಲ್ಲರೂ ಕಾಂಗ್ರೆಸ್ದವರು ಎಲ್ಲರೂ ಕಳ್ಳರು ಈ ರೀತಿ ಮಾತಾಡತಕ್ಕಂಥ ಒಬ್ಬ ವಿರೋಧ ಪಕ್ಷ ನಾಯಕ ಆಗಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಸ್ವಲ್ಪ ವಿಚಾರ ಮಾಡಿ ಮಾತಾಡೋದು. ಕಾಂಗ್ರೆಸ್ನವ್ರು ಎಲ್ಲರೂ ಕಳ್ಳರೇ ನೋಡಿರಲ್ಲ ಪೇಪರ್ ಅದ್ರಾಗ ಎಲ್ಲ ಮೀಡಿಯಾದಾಗೆ ಬಂದದ. ಈ ಅಶೋಕಂತೂ ನಾವು ಅತಿ ಹೋಗ್ಬೇಕು. ಅಶೋಕ್ ವಿರೋಧ ಪಕ್ಷ ನಾಯಕ ಯಾವಾಗ ನೋಡಿದ್ರೆ ಬಾಯಿಗೆ ಏನು ಬರ್ತೋ ಅದ್ರ ಬಗ್ಗೆ ಅದೇ ರೀತಿ ಹಾಗೆ ಮಾತಾಡ್ತಾರೆ. ಅದಕ್ಕೆ ತಾವು ಮುಂದೆ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷದ ನಾಯಕರಾಗಿ ಘನತೆ ಗೌರವ ಇಟ್ಕೊಳ್ಬೇಕು. ವಿಜಯೇಂದ್ರ ಕೂಡ ಅಷ್ಟೇ, ಅವರು ಕೂಡ ಬರೋದು ಗುಲ್ಬರ್ಗ ಬರೋದು ಮಾಡೋದು ಎಲ್ಲಿರ್ತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಸುಮ್ಮನೆ ಹೈಲೈಟ್ ಮಾಡ್ಕೊತಾ ಹೋಗೋದು. ಯಾಕಂದ್ರೆ ಬೀಗರ ಮನೆಯದ ಬರೋದು ಆರಾಮಿರೋದು ಇದೇ ರೀತಿ ಆರೋಪ ಮಾಡೋದು ಹೋಗೋದು. ಬಂದು ಹೋಗ್ಬೇಕು, ಬೀಗರ ಮನೆಗೆ ಬರೋದು ಬರ್ಬೇಕು. ಆದ್ರೆ ಆರೋಪಗಳು ತಗೊಂಡೆ ಸುಮ್ಮನೆ ಬಂದು ಇಲ್ಲಿ ಆರೋಪ ಮಾಡೋದು ಹೋಗೋದು ಅಂದ್ರೆ ಸರಿಗಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಬಗ್ಗೆ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಅದಕ್ಕೆ ಪ್ರೂವ್ ಮಾಡ್ತಕ್ಕಂಥ ಅವ್ರ ಬಳಿ ದಾಖಲಾತಿಗಳು ಇದ್ದ ಮೇಲೆ ಇಟ್ಕೊಂಡು ಮಾತಾಡಬೇಕು. ಸುಮ್ಮನೆ ಈ ರೀತಿ ಮಾತಾಡೋದು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತೀವ್ರವಾಗಿ ನಾನು ಖಂಡಿಸ್ತೇನೆ. ಮುಂದೆ ಅವ್ರು ಮಾತಾಡಬೇಕಾದ್ರೆ ಭಾಳ ಜಾಗರೂಕತೆಯಿಂದ ಮಾತಾಡಬೇಕು. ಆ ರೀತಿ ಹಗುರವಾಗಿ ಮಾತಾಡಬಾರ್ದು ಅಂತ ನಾನು ಒತ್ತಾಯಿಸ್ತೇನೆ.